ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಪ್ರೊಫೈಲ್ ನೋಡೋಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಹೊಸ್ದಾಗಿ ಬಂದಿದ್ದೀರಿ ಪಟ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರೊಫೈಲ್ ನೋಡೋದಾದರೆ ಇವರ ಹೆಸರು ಊರ್ಮಿಳಾ ಅಂತೇಳ್ಬಿಟ್ಟು, ವಯಸ್ಸು 35 ವರ್ಷ ಕಂಪ್ಲೀಟ್ ಆಗಿದೆ. ಊರು ಶಿರ್ಸಿ ಭಾಗದವರು, ಕೆಲಸ ಸ್ವಂತ ಬಿಸ್ನೆಸ್ ಇದೆ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸಮಸ್ಯೆ ಗಂಡ ಮನೆಯಲ್ಲಿಲ್ಲದೆ ಇದ್ದಾಗ ತೂತು ಉಜ್ಕೋತಾ ಇದ್ದೀನಿ ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿರೋದು. ಯಾಕಂದರೆ ಆ ಒಂದು ಟೈಮಲ್ಲಿ ತುಂಬಾ ಬೇಕನ್ಸುತ್ತೆ ಅಂತೇಳಿ ರೀಸನ್ ಕೊಟ್ಟಿದ್ದಾರೆ. ಸ್ಥಳ ಮನೆ ಹಿಂದೆ ಒಂದು ಪೊದೆ ಇದೆ, ಅಲ್ಲಿ ಎತ್ತಿ ಕೊಡ್ತೀನಿ ಅಂತೇಳಿ ಯಥೇಷ್ಟಿಯವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡ್ಕೊಂಡಿರೋದು. ಹಾಗೆ ಇವರ ಬಳಿ ಇರೋ Hyundai i20 ಸ್ಪೋರ್ಟ್ಸ್ ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾರೆ. ಇದರ ಡೀಟೇಲ್ಸು ಕೊನೆಯಲ್ಲಿ ನೋಡೋಣ. ಇನ್ನು ಇವರ ಪ್ರತಿದಿನದ ಹವ್ಯಾಸ ಹೇಗಿರುತ್ತೆ ಅಂತೇಳಿ ಕೆಲವೊಂದು ಡೀಟೇಲ್ಸ್ ಕೊಟ್ಟಿದ್ದಾರೆ, ನೋಡ್ತಾ ಹೋಗೋಣ. ಫಸ್ಟ್ ಒನ್ನು, ಗಂಡ ಯಾವಾಗಲೂ ಬಿಸ್ನೆಸ್ ಮೇಲೆ ಜಾಸ್ತಿ ಸಮಯ ಕೊಡ್ತಾನೆ, ರಾತ್ರಿ 10 ಗಂಟೆ ಆದರೂ ಕೂಡ ಮನೆಗೆ ಬರೋದಿಲ್ಲ ಅಂತೇಳಿ ಹೇಳಿರೋದು. ಎರಡನೇದು, ಮನೆಯಲ್ಲಿ ಅತ್ತೆ ಮಾವ ಇರ್ತಾರೆ, ಅವರಿಗೆ ಟಿ ವಿ ಒಂದಿದ್ದರೆ ಸಾಕು ಅಂತೇಳಿ ಹೇಳಿದ್ದಾರೆ. ಇನ್ನು ನಾನು ಮನೆ ಕೆಲಸ ಮಾಡಿಕೊಂಡು ರೂಮಲ್ಲೇ ಬಿದ್ದಿರ್ತೀನಿ. ನಾಲ್ಕನೇದು, ಬಾಗಿಲು ಹಾಕ್ಕೊಂಡು ಮಾಡುವ ವೀಡಿಯೋ ನೋಡಿಕೊಂಡು ಚೆನ್ನಾಗಿ ಉಜ್ಕೋತೀನಿ ಅಂತೇಳಿ ಇದಿಷ್ಟು ಇವರ ದಿನನಿತ್ಯದ ಹವ್ಯಾಸದ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿರೋದು. ಸೊ ತುಂಬಾ ಸಿಂಪಲ್ಲಾಗಿ ಜೀವನ ಮಾಡ್ತಾ ಇದ್ದಾರೆ. ನೋಡಿ, ಕೇವಲ ಇಂಟ್ರೆಸ್ಟ್ ಇದ್ದವರು ಮಾತ್ರ ಸಂಬಂಧವನ್ನು ಬೆಳೆಸಿ. ಜೊತೆಗೆ ಈ ಥರ ವ್ಯಕ್ತಿ ಸಿಕ್ಕರೆ ಗುಪ್ತವಾಗಿ ಕೊಡ್ತೀನಿ, ಬೇಗ ಬನ್ನಿ ಅಂತೇಳಿ ಸದ್ಯಕ್ಕೆ ಬೇಕಾಗಿರೋ ಗಂಡಿನ ಗುಣಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರೋದು. ಫಸ್ಟ್ ಒನ್, ವಯಸ್ಸಿನಲ್ಲಿ ಮುದುಕ ಇದ್ದರೂ ಸಹಿತ ಓಕೆ ಅಂತೇಳಿ ಹೇಳಿದ್ದಾರೆ, ಅಂದರೆ ಏಜ್ ಮ್ಯಾಟರ್ ಆಗೋದಿಲ್ಲ. ಎರಡನೇದು, ಅತ್ತೆ ಮಾವನಿಗೆ ಗೊತ್ತಿಲ್ಲದೆ ಗುಪ್ತವಾಗಿ ಹಿತ್ತಲಿಗೆ ಬರಬೇಕು ಅಂತೇಳಿ ಹೇಳಿರೋದು. ಮೂರನೇದು, ಒಂದು ದೊಡ್ಡ ಪೊದೆ ಇದೆ, ಅದರಲ್ಲಿ ಕೂತ್ಕೊಂಡ್ರೆ ಯಾರಿಗೂ ಸಹಿತ ಕಾಣೋದಿಲ್ಲ, ಸಂಜೆ ತನಕ ಚೆನ್ನಾಗಿ ಗುದ್ದಾಡ್ಬೋದು ಅಂತೇಳಿ ಒಂದು ಸಜೆಷನ್ ಕೊಟ್ಟಿರೋದು. ನಾಲ್ಕನೇದು, ಎಲ್ಲ ಬಿಚ್ಚೋಕ್ಕಾಗೋದಿಲ್ಲ, ಆದರೂ ಕೂಡ ಚೆನ್ನಾಗಿ ಸುಖವನ್ನು ಕೊಟ್ಟೋಗಬೇಕು ಅಂತೇಳಿ ಇದಿಷ್ಟು ಈ ಥರದ ಒಂದು ವ್ಯಕ್ತಿಯ ಸಂಬಂಧ ಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡಿರೋದು. ಸೊ ಇಂಡೈರೆಕ್ಟಾಗಿ ಹೇಳ್ಬೇಕಂದ್ರೆ ಗುಪ್ತವಾಗಿ ಯಾರಿಗೂ ಗೊತ್ತಿಲ್ಲದೇ ಮಾಡಿಕೊಂಡು ಬರಬೇಕು ಅಂತೇಳಿ ಹೇಳಿರೋದು. ನೋಡಿ, ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ. ಫೈನಲಾಗಿ ಇವರ ಬಳಿ ಇರೋ Hyundai i20 ಸ್ಪೋರ್ಟ್ಸು 1.4 CRDI ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾರೆ, ನೋಡ್ತಾ ಹೋಗೋಣ. ಸೊ ಕಾರಿನ ಓರಿಯು ನೋಡೋದಾದ್ರೆ ರಿಜಿಸ್ಟ್ರೇಷನ್ ಇಯರು ಸೆಪ್ಟೆಂಬರ್ 2017 ಅಂತೇಳಿ ಹೇಳಿರೋದು. ಇನ್ಸೂರೆನ್ಸು ಕನ್ಫರೆನ್ಸ್ ಆಗಿದೆ. ಫ್ಯೂಯಲ್ ಟೈಪ್ ಮಾತ್ರ ಡೀಸೆಲ್ ಸಪೋರ್ಟ್ ಕೊಡುವಂಥದ್ದು. ಸೀಟಿಂಗ್ ಕೆಪಾಸಿಟಿ 5 ಜನ ಕಂಫರ್ಟಬಲ್ ಆಗಿ ಕೂತ್ಕೊಳ್ಬೋದು. ಕಿಲೋಮೀಟರ್ ಡ್ರೈವನ್ ಮಾತ್ರ 87,000 ಕಿಲೋಮೀಟರ್ ರನ್ ಆಗಿದೆ. RTO ಶ್ರೀ ಗಂಗಾನಗರ ಅಂತೇಳಿ ತಿಳಿಸಿದ್ದಾರೆ. ಓನರ್ಶಿಪ್ಪು ಫಸ್ಟ್ ಓನರ್ ಆಗಿರೋದು. ಇಂಜಿನ್ ಡಿಸ್ಪ್ಲೇಸ್ಮೆಂಟು 1396 cc ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ರೈಟ್ ಸೈಡ್ ಕೂಡ ನೋಡ್ತಾ ಇರ್ಬೋದು, ಇನ್ನರ್ ಲುಕ್ ಆಗಿರುತ್ತೆ, ಚೆನ್ನಾಗಿ ಮೇಂಟೈನ್ ಮಾಡಿರೋದು. ಓವರಾಲಾಗಿ ಪ್ರೊಫೈಲ್ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ. ಹಾಗೆ ಇವರ ಜೊತೆ ಸಂಬಂಧವನ್ನು ಬೆಳೆಸೋದಕ್ಕೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾಗಿತ್ತು ಅಂದರೆ ಚಾನಲ್ಗೆ ಜಾಯಿನ್ ಮಾಡ್ಕೊಳ್ಳಿ. ಜಾಯಿನ್ ಮಾಡ್ಕೊಳ್ಳೋದ್ರಿಂದ ಮೊಬೈಲ್ ನಂಬರ್ ಸಿಗುತ್ತೆ, ಕಾಲ್ ಮಾಡಿ ನಿಮ್ಮ ನಿರ್ಧಾರವನ್ನು ನೇರವಾಗಿ ತಿಳಿಸ್ಬೋದು.